ಇನ್ನೊಬ್ಬ 2024 ವೀರಪ್ಪನ್ ನಿಮಗೆ ಪರಿಚಯ ಮಾಡಿಸ್ತೀನಿ. ಈಗ ಸಿಲಿಕಾನ್ ಸಿಟಿ ಪೊಲೀಸರ ನಿದ್ದೆ ಕೆಡಿಸಿದ ಐನಾತಿ ಕಳ್ಳನೊಬ್ಬ ಸಿಟಿಯಲ್ಲಿ ಕಳ್ಳತನ ಮಾಡೋದು, ಕಾಡಿನಲ್ಲಿ ಅಡಗಿಕೊಳ್ತಾ ಇದ್ದ. ಸೊ ಇವನಿಗೆ ಮಾಡ್ರನ್ ವೀರಪ್ಪನ್ ಅಂತ ಹೆಸರಿಡಲಾಗಿದೆ. ಸಿಟಿಯಲ್ಲಿ ಕಳ್ಳತನ ಮಾಡೋದು, ಆಮೇಲೆ ಬೇರೆ ಕಡೆ ಕಾಡಿಗೆ ಹೋಗಿ ತಪ್ಪಿಸ್ಕೊಂಡ್ಬಿಡೋದು. ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಈಗ. ಆ ಸ್ಟೋರಿ ಚೆನ್ನಾಗಿದೆ, ನೋಡೋಣ ಬನ್ನಿ. ಪೊಲೀಸರಿಗೆ ಸವಾಲಾಗಿದ್ದ ಕಳ್ಳ ಅರೆಸ್ಟ್, ಕೊನೆಗೂ ಸಿಕ್ಕಿಬಿದ್ದ ಮಾಡ್ರನ್ ವೀರಪ್ಪನ್. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳತನ ಮಾಡಿ ಬಳಿಕ ಕದ್ದ ಆಭರಣದೊಂದಿಗೆ ಕಾಡಿಗೆ ಎಸ್ಕೇಪ್ ಆಗ್ತಾ ಇದ್ದ ಐನಾತಿ ಕಳ್ಳನೊಬ್ಬ ಗಿರಿನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ವೀರಪ್ಪನ್ ಅಂತಾನೆ ಕರೆಯಲ್ಪಟ್ಟಿದ್ದ ಕುಖ್ಯಾತ ಕಳ್ಳ ನರಸಿಂಹರೆಡ್ಡಿ ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಇತ್ತೀಚೆಗೆ ಗಿರಿನಗರ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಮಾಡಿ ಕದ್ದ ಆಭರಣ ಸಮೇತ ಕಾಡಿಗೆ ಎಸ್ಕೇಪ್ ಆಗಿದ್ದ ಈ ಖದೀಮ ಅಲ್ಲದೆ ಕದ್ದ ಚಿನ್ನವನ್ನ ಕಾಡಿನ ಬಂಡೆಗಳ ಕೆಳಗೆ ಮುಚ್ಚಿಟ್ಟು ಆ ಬಂಡೆಗಳ ಮೇಲೆ ಮಲಗ್ತಾ ಇದ್ನಂತೆ. 2 ಕಾಡುಗಳನ್ನ ತನ್ನ ಅಡ್ಡೆ ಮಾಡಿಕೊಂಡಿದ್ದ ಕಳ್ಳ ಈ ಮಾಡ್ರನ್ ವೀರಪ್ಪನ್ ನೆಲಮಂಗಲ ಬಳಿಯ ಗುಡೇಮಾರನಹಳ್ಳಿ ಹಾಗೂ ಕೃಷ್ಣಗಿರಿಯ ಕಾಡುಗಳನ್ನ ತನ್ನ ಆವಾಸ ಸ್ಥಾನ ಮಾಡಿಕೊಂಡಿದ್ದ. ಕಾಡಿನ ಬಂಡೆಗಳ ಮೇಲೆ ಮಲಗ್ತಾ ಇದ್ದ ಆರೋಪಿ ಪೊಲೀಸರು ಬೆನ್ನತ್ತಿದ್ರೆ ಅವರು ನನ್ನ ಹಿಂದೆ ಬರಬೇಕು, ಬೆನ್ನಟ್ಟಬೇಕು ಅಂತ ಚಾಲೆಂಜ್ ಮಾಡಿ ಹೋಗ್ತಾ ಇದ್ದ. ಹೀಗೆ ಗುಡೇಮಾರನಹಳ್ಳಿ ಕಾಡಿನಲ್ಲಿದ್ದ ವೇಳೆ ಆರೋಪಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. $84 ಲಕ್ಷ ಮೌಲ್ಯದ ಚಿನ್ನ ವಶ. ಆರೋಪಿ ನರಸಿಂಹರೆಡ್ಡಿ ನೆಲಮಂಗಲದ ಸೋಲೂರು ಮೂಲದವನು. ಒಂಟಿ ಮನೆಗಳು, ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈತ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡಿ ಅದೇ ದುಡ್ಡಲ್ಲಿ ಕಾರು ಖರೀದಿ ಮಾಡ್ತಾ ಇದ್ದ. ಬಳಿಕ ಕಾರ್ನಲ್ಲಿ ಓಡಾಡ್ತಾ ಇದ್ದ. ಸದ್ಯ ಬಂಧಿತನಿಂದ ಸುಮಾರು $84 ಲಕ್ಷ ಮೌಲ್ಯದ 1 ಕೆಜಿಗೂ ಅಧಿಕ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕನ್ನಕಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 81 ಲಕ್ಷ ಬೆಲೆ ಬಾಳ್ತಕ್ಕಂತಹ 1 ಕೆಜಿ 141 ಗ್ರಾಂ ತೂಕದ ಚಿನ್ನಾಭರಣಗಳು ಜೊತೆಗೆ 2 ಕಾರುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಪೊಲೀಸರನ್ನೇ ಚಾಲೆಂಜ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಈ ಚಾಲಾಕಿ ಈಗ ಜೈಲು ಪಾಲಾಗಿದ್ದು, ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, 84 ಲಕ್ಷದ ಚಿನ್ನ ಎಲ್ಲ ಕದ್ದಿದ್ದಾನೆ. ಈಗ ನಿಮ್ಮ ಚಿನ್ನ ಕದ್ದಿದ್ದೆಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅದನ್ನೆಲ್ಲ ವೆರಿಫೈ ಮಾಡಿ ಕೊಡ್ತಾರೆ. ಆಮೇಲೆ ಮಾಡ್ರನ್ ವೀರಪ್ಪನ್ ಚಾಲೆಂಜ್ ಮಾಡ್ತಾ ಇದ್ದಂತೆ, ನನ್ನ ಪತ್ತೆ ಹಚ್ಚಬೇಕು ಅಂತೇಳಿ. ಈಗ ಗೊತ್ತಲ್ಲ, ಅವನ ಕರ್ಕೊಂಡು ಹೋಗ್ಬಿಟ್ಟು ಜಗ್ಗೇಶ್ ಪಿಕ್ಚರ್ ಗೊತ್ತಲ್ಲ, ದೊಡ್ಡ ಇವರು ಯಾರು ಬ್ಯಾಂಕ್ ಜನಾರ್ದನ್ ಹಿಂದ್ಗಡೆಯಿಂದ ಈಗ ಅದು ಆಗ್ತಿರ್ಬೋದು. ಕಳ್ಳತನ ಮಾಡಿದ್ರೆಲ್ಲ ಕೊನೆಗೆ ಇದೇ ಆಗೋದು. ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಏನು ವರ್ಕೌಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕಾನೂನು ನಿಜವಾಗ್ಲೂ ಪೊಲೀಸರು ಕೆಲಸ ಮಾಡಿದರೆ ಅಂಥದ್ದಾಗತ್ತೆ. ಎನಿವೇ, ಇದು ಇವತ್ತಿನ ಕರ್ನಾಟಕ ಕಾರಬಾರು. ನಾಳೆ ಸಂಜೆ 6 ಗಂಟೆಗೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಅಥವಾ ಯಡಿಯೂರಪ್ಪ ಒಂದು 4 ವರ್ಷ, ಟೋಟಲ್ ಆಗಿ ಒಂದು 4 ವರ್ಷ ಮುಖ್ಯಮಂತ್ರಿ ಆಗಿರ್ಬೋದು. ಅಂದರೆ ಅಂಥ ದೊಡ್ಡ ದೊಡ್ಡ ನಾಯಕರುಗಳೇ ಸತತವಾಗಿ ಒಂದು 10 ವರ್ಷ ಆಳಿದ್ದಿಲ್ಲ. ಕೆಲವರನ್ನು ಹೊರತುಪಡಿಸಿದ್ದಾರೆ, ಕೆಲವರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಅದು ಬೇರೆ ವಿಚಾರ. ಎಲ್ಲೂ ಕೂಡ ಇಲ್ಲಿ ಕರ್ನಾಟಕದಲ್ಲೂ ಕೂಡ ನಿರಂತರವಾಗಿ 10 ವರ್ಷ ಯಾರು ಆಳದ ಇತಿಹಾಸನೇ ಇಲ್ಲ. ಅಂದರೆ 10 ವರ್ಷ ಎಷ್ಟು ಪ್ರೀಷಿಯಸ್, 14 ವರ್ಷ ಎಷ್ಟು ಪ್ರೀಷಿಯಸ್. ಅವರು ಆ ಟೈಮಲ್ಲಿ ಜೈಲಲ್ಲಿದ್ದರೆ ಅವರ ಲೈಫೇ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ನಾವು ಪ್ರತಿಯೊಂದು ಇಂಥ ಕೃತ್ಯಗಳನ್ನು ಮಾಡೋದಕ್ಕಿಂತ ಮೊದಲು ಏನಾಗುತ್ತೆ, ನಮಗೆಲ್ಲ ಜನ ಗೊತ್ತಿದ್ದಾರೆ, ಒಳಗೆ ಒಮ್ಮೆ ಹಾಕ್ಬಿಟ್ರೆ ಮುಗಿದೋಯ್ತು ಕತೆ. ಆಮೇಲೆ ಗೊತ್ತಾಗುತ್ತೆ ಜೈಲಿನ ಪರಿಸ್ಥಿತಿ ಹೇಗೆ ಅಂತೇಳಿ. ಇನ್ನು ಅದೇ ಹೇಳಿದನಲ್ಲೋ, ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. 13 ಆರೋಪಿಗಳ ವರದಿ ಕೈ ಸೇರಿದೆ. ವರದಿಗಾಗಿ ಖಾಕಿ ಪಡೆ ಕಾದು ಕುಳಿತಿದೆ. ಯಾವ ವರದಿ ಬರಬೇಕು ಎಂಬುದನ್ನು ಈ ರಿಪೋರ್ಟ್ನಲ್ಲಿ ನೀವು ನೋಡ್ಬೋದು. ಆ ವರದಿ ಬಂದರೆ ಮತ್ತಷ್ಟು ದೊಡ್ಡ ಕಂಟಕವಾಗುವಂಥ ಸಾಧ್ಯತೆ ಇದೆ. ನೋಡೋಣ ಬನ್ನಿ. ರೇಣುಕಸ್ವಾಮಿ ಕೊಲೆಗೆ ಸಿಕ್ತು ಮೇಜರ್ ಎವಿಡೆನ್ಸ್. ಒಬ್ಬನಲ್ಲ 13 ಮಂದಿ ಮೊಬೈಲ್ನಲ್ಲಿ ಹತ್ಯೆ ರಹಸ್ಯ.
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತೊಂದು ಸಾಕ್ಷಿ ಕಲೆ ಹಾಕಿದ್ದಾರೆ. ರೇಣುಕಸ್ವಾಮಿ ವಿಕೃತವಾಗಿ ಹಿಂಸೆ ಮಾಡಿ ಕೊಲೆ ಮಾಡಿದ್ರು. ಕೊಲೆ ಮಾಡಿದ ದೃಶ್ಯಾವಳಿ, ಫೋಟೋಗಳಾಗ್ಲಿ ಇಲ್ಲ ಎಂಬ ಚರ್ಚೆ ಜೋರಾಗಿತ್ತು. ಇಷ್ಟು ದಿನ ಒಬ್ಬನ ಬಳಿಯಷ್ಟೇ ಕೆಲವೇ ಸೆಕೆಂಡ್ನ ವಿಡಿಯೋವೊಂದು ಇದೆಯಂತೆ ಎನ್ನಲಾಗಿತ್ತು. ಆದರೆ ಇದೀಗ ಆರೋಪಿಗಳ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆಯಂತೆ. ಹೌದು, ಪೊಲೀಸರ ಕೈಗೆ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ತಗ್ಲಾಕೊಂಡಿದ್ರು. ಒಂದೊಂದೇ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈ ಪೈಕಿ ಒಟ್ಟು 13 ಮೊಬೈಲ್ನಲ್ಲಿ ರೇಣುಕಸ್ವಾಮಿ ಹತ್ಯೆ ರಹಸ್ಯ ಅಡಗಿದೆಯಂತೆ. ಹೀಗಾಗಿ ದರ್ಶನ್ ಸೇರಿ 13 ಜನ ಆರೋಪಿಗಳ 13 ಮೊಬೈಲ್ಗಳನ್ನ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಿರುವ ಖಾಕಿ ಪಡೆ ಡೇಟಾ ರಿಟ್ರೀವ್ ವರದಿಗೆ ಕಾಯ್ತಿದ್ದಾರಂತೆ. 13 ಮೊಬೈಲ್, ವಾಟ್ಸ್ಆಪ್ ಚಾಟ್, ವಾಟ್ಸ್ಆಪ್ ಕಾಲ್ ಹಿಸ್ಟ್ರಿ ಡಿಲೀಟ್ ಆಗಿದೆ. ಹೀಗಾಗಿ ಡೇಟಾ ರಿಟ್ರೀವ್ ಆಗಿ ವರದಿ ಬಂದ್ರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಫಿಕ್ಸ್ ಎನ್ನಲಾಗ್ತಿದೆ. ಈಗಾಗಲೇ ಕೇಸ್ನಲ್ಲಿ 70% ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಅನ್ನ ಬೆಂಗಳೂರು ಎಫ್ಎಸ್ಎಲ್ ಕೇಂದ್ರ ನೀಡಿದೆಯಂತೆ. ಇನ್ನುಳಿದ 13 ಮೊಬೈಲ್ಗಳ ಡಾಟಾ ರಿಟ್ರೀವ್ ಆಗದ ಕಾರಣ ಹೈದರಾಬಾದ್ನಿಂದ ಫೈನಲ್ ರಿಪೋರ್ಟ್ ಬಂದಿಲ್ಲ. 13 ಮೊಬೈಲ್ ರಿಟ್ರೀವ್ ರಹಸ್ಯ ಸೇರಿ ಇಂಪಾರ್ಟೆಂಟ್ ಎವಿಡೆನ್ಸ್ ರಿಪೋರ್ಟ್ಗೆ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಕಾಯ್ತಿದ್ದು, ಈ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ತನಿಖೆಗೆ ಆಯಾಮಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಕ್ರೈಮ್ ಬ್ಯೂರೋ, ಧ್ರುವರಾಜ್, ರಿಪಬ್ಲಿಕ್ ಕನ್ನಡ. ಬಹಳ ಮುಖ್ಯವಾಗಿ 90 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. 370ನೇ ವಿಧಿ ತೆಗೆದ ನಂತರ ಅಲ್ಲಿ ಹೋರಾಟ ಆಯಿತು, ಶಾಂತಿ ಆಯಿತು, ಮತ್ತೊಂದಾಯಿತು, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಫೈನಲ್ ಆದೇಶ ಬರೋದು ಈ ಚುನಾವಣೆ ಆದಾಗ ಜನ ಯಾರಿಗೆ ವೋಟ್ ಹಾಕ್ತಾರೆ ಅಂತೇಳಿ. ಸೊ ಹಾಗಾಗಿ ಭಾಳ ಕುತೂಹಲ ಇದೆ. ಸೆಪ್ಟೆಂಬರ್ 18 ಆರಂಭ ಆಗುತ್ತೆ. ಅಕ್ಟೋಬರ್ 4ನೇ ತಾರೀಕು ಚುನಾವಣಾ ರಿಸಲ್ಟ್ ಘೋಷಣೆ ಆಗುತ್ತೆ. ಇನ್ನು ಅದರ ಜೊತೆಗೆ ಹರಿಯಾಣ ವಿಧಾನಸಭೆಗೆ ಕೂಡ ಚುನಾವಣಾ ಘೋಷಣೆ ಆಗಿದೆ. ಎಲ್ಲ 90 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ. ಅಕ್ಟೋಬರ್ 1ಕ್ಕೆ ಮತದಾನ, ಅಕ್ಟೋಬರ್ 4ಕ್ಕೆ ಫಲಿತಾಂಶ. ಇನ್ನು ಕರ್ನಾಟಕದ 3 ಕ್ಷೇತ್ರ ಇದೆಯಲ್ಲ, ಸಂಡೂರು, ಆಮೇಲೆ ಶಿಗ್ಗಾಂವಿ, ಆಮೇಲೆ ಚನ್ನಪಟ್ಟಣ, 6 ತಿಂಗಳೊಳಗಾಗಿ ಚುನಾವಣೆ ನಡಿಬೇಕಾಗಿತ್ತು. ಇದರ ಒಳಗೆ ಚುನಾವಣೆ ಆಗತ್ತೆ ಅಂತಿತ್ತು. ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ. ಬಹುಶಃ ಇನ್ನು ಕೆಲವೇ, ಯಾಕಂದರೆ ಯಾವುದೇ ಉಪಚುನಾವಣೆ, ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ MLA ಆಗಿದ್ದರು. ಅವರು ಅದರ ಜೊತೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದರು, ಗೆದ್ದರು, ಖಾಲಿ ಆಯಿತು ಚನ್ನಪಟ್ಟಣ. ಅಲ್ಲಿಗ ಚುನಾವಣೆ ನಡೀಬೇಕು. ಒಂದು ರೂಲ್ಸ್ ಇದೆ, 6 ತಿಂಗಳೊಳಗೆ ಚುನಾವಣೆ ನಡೀಬೇಕು. ಆಮೇಲೆ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ MLA ಆಗಿದ್ದರು. ಅವರು ಬಿಟ್ಟು ಹಾವೇರಿಯಿಂದ ಚುನಾವಣೆಗೆ ನಿಂತರು, ಗೆದ್ದರು, ಅದು ಖಾಲಿಯಾಗಿದೆ. ಶಿಗ್ಗಾಂವಿಗೆ ಚುನಾವಣೆ ನಡೀಬೇಕು. ಅದಾದ ನಂತರ ಸಂಡೂರಲ್ಲಿ ತುಕಾರಾಮ್ ಅವರು MLA ಆಗಿದ್ದರು. ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತು ಗೆದ್ದರು. ಆ 3 ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿತ್ತು. ಇವತ್ತು ದಿನಾಂಕ ನಿಗದಿ ಆಗಬಹುದು ಅಂತೂ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ಇದೆ. ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ನಡೆಯುತ್ತೆ. ಬಹುಶಃ ಆ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಡಿಸೆಂಬರಲ್ಲಿ ನಡೆಯುತ್ತೆ. ಅದು ಆ ಟೈಮಲ್ಲಿ ಘೋಷಣೆ ಮಾಡ್ತಾರಾ ಅಂತ ಒಂದು ಡೌಟ್ ಇದೆ. 6 ತಿಂಗಳ ಒಳಗೆ ಆಗಬೇಕು. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಾಶ್ಮೀರ ಚುನಾವಣೆ. ಬನ್ನಿ ಇದರ ಬಗ್ಗೆ ಮಾತಾಡಿದ್ದಾರೆ ಚುನಾವಣಾ ಆಯೋಗ, ಕೇಳಿಸ್ಕೊಳ್ಳಿ. 4 elections in this year and 5th election just immediately after this, that is to start with J&K, Haryana, Maharashtra, Jharkhand and Delhi. So depending on the forces, requirement of forces, which is as I said, which is in a higher tone in J&K, हमने दो चुनाव को एक साथ करने का निर्णय लिया. और फिर ऐसा नहीं कर सकते कि जब J&K अनाउंस करें और J&K चल रहा हो तो उसके बीच में दूसरा अनाउंस करें. और साथ ही साथ और भी